ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ 1,00,000 ರೂಪಾಯಿ ಸಿಗ್ತಾ ಇದೆ. ಅಷ್ಟೇ ಅಲ್ಲ, 3,00,000ವರೆಗೂ ಕೂಡ ಸಾಲ ಸೌಲಭ್ಯ ಸಿಗ್ತಾ ಇದೆ. ಹೌದು ಸ್ನೇಹಿತರೆ, ಹೊಸ ವರ್ಷಕ್ಕೆ ನಿಮಗೆ ಭರ್ಜರಿ ಗುಡ್ ನ್ಯೂಸು. ಕಾಂಗ್ರೆಸ್ನ ಮತ್ತೊಂದು ಗ್ಯಾರಂಟಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೌದು, 5 ಗ್ಯಾರಂಟಿಯ ಜೊತೆಗೆ ಇನ್ನೊಂದು 6ನೆಯ ಗ್ಯಾರಂಟಿ ಜಾರಿ ಆಗ್ತಾ ಇದೆ. ಇನ್ನೊಂದು ಭರ್ಜರಿ ಗುಡ್ ನ್ಯೂಸನ್ನು ಕಾಂಗ್ರೆಸ್ ಪಕ್ಷ ನಿಮಗೋಸ್ಕರ ತರ್ತಾ ಇದೆ. ಅದು ಏನು ಅನ್ನುವಂಥದ್ದನ್ನು ನಾನು ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ನಿಮಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗ್ತಾ ಇದೆ. ಫೈನಾನ್ಸ್ಗಳಲ್ಲಾಗಿರಲಿ ಅಥವಾ ಬ್ಯಾಂಕ್ಗಳು, ಅದರಲ್ಲಿ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಸಿಕ್ಕಾಪಟ್ಟೆ ಸಾಲ ಇರ್ತದೆ. ಅಥವಾ ಬೇರೆ ಪ್ರೈವೇಟ್ ಸಂಘಗಳಲ್ಲಿ ಕೂಡ ಹೆಚ್ಚಿನ ಸಾಲಗಳಲ್ಲಿ ಬಡ್ಡಿ ಇರುತ್ತೆ. ಅದಕ್ಕಿಂತನೂ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸೌಲಭ್ಯವನ್ನು ಗೃಹಲಕ್ಷ್ಮಿ ವತಿಯಿಂದ ಸಿಗ್ತಾ ಇದೆ. ಅಂದರೆ ಗೃಹಲಕ್ಷ್ಮಿ ಸಂಘಗಳಲ್ಲಿ ನಿಮಗೆ ಸಿಗ್ತಾ ಇದೆ. ಹಾಗಾದರೆ ಬನ್ನಿ ಅದರ ಬಗ್ಗೆ ಎಲ್ಲವೂ ಕೂಡ ತಿಳಿದುಕೊಳ್ಳೋಣ. ಜೊತೆಗೆ ಸ್ನೇಹಿತರೆ, ಇನ್ನೊಂದು ಗ್ಯಾರಂಟಿ ಯೋಜನೆಗಳಲ್ಲಿ ಭರ್ಜರಿ ಗುಡ್ ನ್ಯೂಸ್. ಹೌದು, ಅನ್ನಭಾಗ್ಯ ಯೋಜನೆಯಲ್ಲಿ ಜನವರಿ ತಿಂಗಳು ಹಿಡ್ಕೊಂಡು ನಿಮಗೆ 5 ವಸ್ತುಗಳ ಫ್ರೀ ಆಗಿ ಸಿಗ್ತಾ ಇದೆ. ಯಾವ ವಸ್ತುಗಳು ಸಿಗ್ತಾ ಇದೆ, ಯಾಕೆ ಇಷ್ಟೊಂದು ತಡ ಆಗಲಿಕ್ಕೆ ಕಾರಣ ಏನು? ಇದೇ ನವೆಂಬರ್ನಲ್ಲಿ ಹಿಂದಿನ ತಿಂಗಳೇ ಕೊಡೋದಿತ್ತು, ಆದರೆ 2 ತಿಂಗಳ ಕಾಲ ಮತ್ತೆ ಡಿಲೇ ಆಗಿರುವಂಥದ್ದು ಯಾಕೆ? ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸುಮಾರು 1 ಲಕ್ಷ ಪಡೆಯಲು ನೀವು ಅರ್ಹತೆಯನ್ನು ಹೊಂದಿದ್ದೀರಾ ಇಲ್ವಾ, ಎಲ್ಲವನ್ನು ಕೂಡ ನಾನು ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಸಂಘಗಳು ಕೂಡ ಪ್ರಾರಂಭವಾಗ್ತಾ ಇತ್ತು. ಇದರಿಂದ ಬಡ್ಡಿ ಹೆಚ್ಚಾಗ್ತಾ ಇದೆ ಬೇರೆ ಸಂಘಗಳಲ್ಲಿ, ಜೊತೆಗೆ ಫೈನಾನ್ಸ್ಗಳಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಬಡ್ಡಿ ಆಗ್ತಾ ಇದೆ. ಇನ್ನು ಗೃಹಲಕ್ಷ್ಮಿಯ ಯೋಜನೆಯ ಜೊತೆಗೆ ಈ ಗೃಹಲಕ್ಷ್ಮಿ ಸಂಘಗಳನ್ನು ಪ್ರಾರಂಭ ಮಾಡಿದ್ದೆ ಆದರೆ ಈ ಸಂಘಗಳಲ್ಲಿ ನಿಮಗೆ 1 ಲಕ್ಷ ಸಿಕ್ಕಿದ್ರೆ ಅದರಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನೀವು ವಾರ ಇಂತಿಷ್ಟು ಅಂತ ಹೇಳ್ಬಿಟ್ಟು ತುಂಬ್ತಾ ಹೋಗಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಮುಟ್ಟಿಸಬಹುದು ನೀವು. ಇನ್ನು ಸರ್ಕಾರ ಫ್ರೀಯಾಗಿ 1 ಲಕ್ಷ ರೂಪಾಯಿ ಕೊಟ್ಟರೆ ಸರ್ಕಾರ ತಲೆ ಮೇಲೆ ತಟ್ಟು ಹಾಕೋದು ನಿಜ. ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳಲ್ಲಿನೇ ಕೊಡ್ತಾ ಈಗ ಏನಾಗ್ತಾ ಇದೆ ನಿಮಗೆ ಗೊತ್ತಿದೆ. ಅದ್ರ ಬಗ್ಗೆ ನಾನು ಹೆಚ್ಚಾಗಿ ವಿವರವಾಗಿ ತಿಳಿಸಿಕೊಡುವಂತಹ ಅವಶ್ಯಕತೆ ಏನಿಲ್ಲ. ಇನ್ನು 1 ಲಕ್ಷ ರೂಪಾಯಿ ಫ್ರೀಯಾಗಿ ಕೊಟ್ಟರೆ ಅಂತೂ ನಿಮ್ಗೆ ಗೊತ್ತಿದೆ. ಹಾಗಾಗಿ ಈ 1 ಲಕ್ಷ ರೂಪಾಯಿ ನಿಮಗೆ ಕೊಟ್ಟು ಅತಿ ಕಡಿಮೆದಲ್ಲಿ ನೀವು ಮರುಪಾವತಿ ಮಾಡಿದ್ದೆ ಆದರೆ ಸರ್ಕಾರಕ್ಕೂ ಕೂಡ ತಾವು ಕೊಟ್ಟಂತಹ ದುಡ್ಡು ಸಿಕ್ಕಿ ಅದಕ್ಕೆ ಬಡ್ಡಿ ಎಷ್ಟು ಸಿಗಬೇಕಾಗಿದೆ ಸರ್ಕಾರಕ್ಕೆ ಸಿಗತ್ತೆ. ಇನ್ನು ಅದರಿಂದ ನಿಮಗೂ ಕೂಡ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಕ್ಕು ಇನ್ನಷ್ಟು ನಿಮಗೆ ಹೆಲ್ಪ್ ಆದಂಗೆ ಆಗುತ್ತೆ. ಹೀಗಾಗಿ ಸರ್ಕಾರಕ್ಕೂ ಲಾಸ್ ಇಲ್ಲ, ಈ ಕಡೆ ನಿಮಗೂ ಕೂಡ ಲಾಸ್ ಇಲ್ಲ, ಇಬ್ಬರಿಗೂ ಕೂಡ ಬೆನಿಫಿಟ್ ಸಿಕ್ಕಂಗೆ ಆಗುತ್ತೆ. ಹೀಗಾಗಿ ಸರ್ಕಾರ ಇದರಲ್ಲಿ ತಲೆ ಓಡಿಸಿ ನಿಮಗೆ ಈ ಗೃಹಲಕ್ಷ್ಮಿ ಸಂಘಗಳ ಮುಖಾಂತರ ಸಾಲ ಸೌಲಭ್ಯವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಲಿದೆ. ಹೊಸ ವರ್ಷಕ್ಕೆ ನಿಮಗೆ ಪ್ರಾರಂಭ ಮಾಡಲಿದ್ದು ಈಗ ನೋಡಿ, ಪ್ರತಿಯೊಂದು ಜಿಲ್ಲೆಗಳಲ್ಲಿ ಒಮ್ಮೆಲೇ ಪ್ರಾರಂಭ ಮಾಡೋದಿಲ್ಲ. ಸುಮಾರು 5 ಜಿಲ್ಲೆಗಳಲ್ಲಿ ಮೊದಲು ಟ್ರಯಲ್ ಮಾಡ್ತಾರೆ. ಎಲ್ಲವೂ ಕೂಡ ಸರಿಯಾಗಿ ನಡೆದರೆ, ಯಾಕಂದರೆ ಅದಕ್ಕಂತಾನೆ ಹೇಳಿಬಿಟ್ಟು ಅಧಿಕಾರಿಗಳನ್ನು ನೇಮಕ ಮಾಡಬೇಕು, ಅವ್ರಿಗೂ ಕೂಡ ಈಗ ವೇತನ ಕೊಡಬೇಕಾಗಿರುತ್ತೆ. ಹಾಗಾಗಿ ಬಡ್ಡಿ ಬಂದಿರತಕ್ಕಂಥದ್ದೇ ಅದರ ವೇತನವಾಗಿರುತ್ತೆ. ಹೀಗಾಗಿ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಲಾಸ್ ಇಲ್ಲ, ನಿಮಗೂ ಕೂಡ ಲಾಸ್ ಇಲ್ಲ. ಇದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮೊದಲು ಟ್ರಯಲ್ ಮಾಡ್ತಾರೆ, ಅಲ್ಲಿ ಸಕ್ಸಸ್ಫುಲ್ ಆಗಿ ನಡೀತಪ್ಪ ಅಂದರೆ ಹಾಗೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಮತ್ತೆ ಪ್ರಾರಂಭಿಸ್ತಾರೆ. ಹೀಗೆ ರಾಜ್ಯದ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹಳ್ಳಿ, ನಗರ ಅಲ್ಲದೆ ಓಣಿಗಳಲ್ಲಿ ಕೂಡ ಈ ಸಂಘಗಳನ್ನು ಪ್ರಾರಂಭ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಬೆನಿಫಿಟ್ಸು ಇಡೀ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಸಿಗಬೇಕಂತ ಸರ್ಕಾರದ ಒಂದು ಮನೋಭಾವನೆ ಆಗಿದೆ. ಹೀಗಾಗಿ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಇನ್ನೊಂದು ಗ್ಯಾರಂಟಿಯನ್ನು ಸೇರ್ಪಡೆ ಮಾಡಿ ಗೃಹಲಕ್ಷ್ಮಿ ಸಂಘಗಳನ್ನು ಪ್ರಾರಂಭ ಮಾಡಿ ನಿಮಗೆ 1 ಲಕ್ಷದಿಂದ 3 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ಕೊಡ್ತಾ ಇದ್ದಾರೆ. ಈ 3 ಲಕ್ಷ ರೂಪಾಯಿ ನೀವು ಸರಿಯಾಗಿ 1 ಲಕ್ಷ ರೂಪಾಯಿ ತುಂಬಿದ್ರೆ ಇನ್ನೂ ಹೆಚ್ಚಿನ ಸಾಲ ಸಿಗುತ್ತೆ. ಅಲ್ಲಿ ಕೂಡ ಸರಿಯಾಗಿ ತುಂಬಿದ್ರೆ ಇನ್ನೂ ಹೆಚ್ಚಿನ ಸಾಲ, ಹೀಗೆ ನಿಮಗೆ ಸಾಲ ಸೌಲಭ್ಯವನ್ನು ಕೊಡ್ತಾ ಹೋಗ್ತಾರೆ. ನಿಮ್ಮ ಏನು ಗೃಹಲಕ್ಷ್ಮಿಯರಿಗೆ ಇದಕ್ಕೆ ಎಲಿಜಿಬಿಲಿಟಿಯನ್ನು ಹೊಂದಿರಲಿಕ್ಕೆ, ಅಂದರೆ ಅರ್ಹತೆಯನ್ನು ಹೊಂದಿರಲಿಕ್ಕೆ ಏನೇನು ಇರಬೇಕಪ್ಪ ಅಂದರೆ, ನೀವು ಗೃಹಲಕ್ಷ್ಮಿ ಯೋಜನೆಯನ್ನು ಪಡ್ಕೊಳ್ತಾ ಇದ್ದೀರಾ ಅಂದ ಬಳಿಕ ನಿಮಗೆ ಸಾಲ ಸೌಲಭ್ಯ ಡೆಫಿನೆಟ್ಲಿ ಸಿಗುತ್ತೆ. ಆದರೆ ನಿಮ್ಮ ಒಂದು ಸಿವಿಲ್ ಸ್ಕೋರು, ಬೇರೆ ಕಡೆ ಏನಾದರೂ ಲೋನ್ ತೆಗೆಸಿದ್ರೆ ನಿಮಗೆ ಅಲ್ಲಿ ಸರಿಯಾಗಿ ತುಂಬಿರಬೇಕು. ನೀವು ನಿಮ್ಮ ಸಿವಿಲ್ ಸ್ಕೋರು ಸರಿಯಾಗಿದ್ದರೆ ಡೆಫಿನೆಟ್ಲಿ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗುತ್ತೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಸಂಘಗಳು ಕೂಡ ಪ್ರಾರಂಭವಾಗಿ ಅದರಿಂದ ನಿಮಗೆ ಬೆನಿಫಿಟ್ ಸಿಗುತ್ತೆ. ಹಾಗಾಗಿ ನಿಮ್ಮ ಸಿವಿಲ್ ಸ್ಕೋರನ್ನು ಕೂಡ ಮೇಂಟೈನ್ ಮಾಡಬೇಕು. ಇನ್ನು ಇದರ ಜೊತೆಗೆ ಏನೇ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಸರ್ಕಾರ ವ್ಯಕ್ತಪಡಿಸಿದರೆ ಅದನ್ನು ನಾನು ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಸಿಕ್ಕಿರ್ತಕ್ಕಂತಹ ಮಾಹಿತಿ ಪ್ರಕಾರ ನಾನು ಎಲ್ಲವನ್ನು ತಿಳಿಸಿದ್ದೀನಿ. ಇನ್ನು ಹೆಚ್ಚುವರಿ ಗೃಹಲಕ್ಷ್ಮಿ ಸಂಘಗಳ ಬಗ್ಗೆ ಮಾಹಿತಿ ಸಿಕ್ಕಿದರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಇನ್ನು ಅನ್ನಭಾಗ್ಯ ಯೋಜನೆಗಳ ನಾವು ಬರೋಣ. ಹೌದು, ಈ ಒಂದು ವಿಡಿಯೋದಲ್ಲಿ 2ನೇ ಅಪ್ಡೇಟ್ ಇದು. ಅನ್ನಭಾಗ್ಯ ಯೋಜನೆಯಲ್ಲಿ ಇದೇ ಜನವರಿ ತಿಂಗಳು ಹಿಡ್ಕೊಂಡು ನಿಮಗೆ ಈ ವಸ್ತುಗಳನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ. KH ಮುನಿಯಪ್ಪನವರು ಒಂದು ಅಪ್ಡೇಟ್ ಕೊಟ್ಟಿದ್ದರು ಈ ಹಿಂದೆನೇ, ಅಂದರೆ ಆಗಸ್ಟ್ ತಿಂಗಳು ಹಿಡ್ಕೊಂಡು ಹೇಳ್ತಾನೆ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನವೆಂಬರ್ ತಿಂಗಳಲ್ಲಿ ಈ ವಸ್ತುಗಳನ್ನು ಕೊಡುವಂತಹ ಸಿದ್ಧತೆ ಮಾಡಲಿದ್ದರು. ಅಂದರೆ ಈಗ ಕಿಟ್ಗಳ ವಿತರಣೆ ಆಗಬೇಕಂದ್ರೆ ಹಾಗೆ ವಿತರಣೆ ಆಗೋದಿಲ್ಲ, ಕಿಟ್ಗಳು ಮೊದಲು ರೆಡಿ ಆಗಬೇಕು.
ಅದುವರೆಗೂ ಕೂಡ ನಿಮಗೆ ಅಕ್ಕಿಯನ್ನೇ ಕೊಡ್ತಾರೆ. ಅಂದರೆ ಕಿಟ್ಗಳನ್ನು ವಿತರಣೆ ಮಾಡುವ ತನಕ ನಿಮಗೆ ಅಕ್ಕಿ 10 kgನೇ ತಲಾ ಒಬ್ಬರಿಗೆ ಸಿಗ್ತಾ ಹೋಗುತ್ತೆ. ಯಾವಾಗ ಕಿಟ್ಗಳ ವಿತರಣೆ ಆಗುತ್ತೆ ಆವಾಗ 5 kg ಅಕ್ಕಿ ಮೈನಸ್ ಆಗಿ ರಾಜ್ಯ ಸರ್ಕಾರದಿಂದ 5 kg ಅಕ್ಕಿಯ ಬದಲಾಗಿ ಈ ಕಿಟ್ಗಳ ವಿತರಣೆ, ಇನ್ನು ಕೇಂದ್ರ ಸರ್ಕಾರದಿಂದ ಅಕ್ಕಿ 5 kg ಬರುತ್ತೆ. ಈಗ ಬರ್ತಾ ಇರುವಂಥದ್ದು ಟೋಟಲ್ 10 kg, ಅದರಲ್ಲಿ 5 kg ಕೇಂದ್ರ ಸರ್ಕಾರದ್ದು, ಇನ್ನು ಉಳಿದಂತಹ 5 kg ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡಿ ರಾಜ್ಯ ಸರ್ಕಾರ ನಿಮಗೆ ಕೊಡ್ತಾ ಇದೆ ಅನ್ನಭಾಗ್ಯ ಯೋಜನೆಯಲ್ಲಿ. ಸೊ ಈಗ ಸದ್ಯಕ್ಕೆ ಅದನ್ನು ಬದಲಾಯಿಸಿ ಈ ಕಿಟ್ಗಳನ್ನು ವಿತರಣೆ ಮಾಡ್ತಾರೆ. ಹಾಗಾದರೆ ಬರೀ ಅಕ್ಕಿ ಸರಬರಾಜು ಮಾಡೋದಿದ್ರೆ ಸರಬರಾಜು ಬೇಗ ಆಗ್ತಾ ಇತ್ತು, ಆದರೆ ಕಿಟ್ ಹಾಗಲ್ಲ. ಕಿಟ್ಗಳನ್ನು ಸರಬರಾಜು ಮಾಡಬೇಕಂದ್ರೆ ಮೊದಲು ಪ್ಯಾಕೆಟ್ಗಳು ರೆಡಿ ಆಗಬೇಕು. ಈಗ ತೊಗರಿಬೇಳೆ 1 kg ಪ್ಯಾಕೆಟ್ ಆಗಬೇಕು. ಉಪ್ಪನ್ನು ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ತರಿಸಿ ಅದು ಕೂಡ 1 kg ಪ್ಯಾಕೆಟ್ ಆಗಬೇಕು. ಅದೇ ರೀತಿಯಾಗಿ ಸಕ್ಕರೆ ಕೂಡ ಪ್ಯಾಕೆಟ್ ಆಗಬೇಕು. ಅದೇ ರೀತಿಯಾಗಿ ರಾಗಿ ತಿನ್ನುವಂತಹ ಪ್ರದೇಶಗಳಲ್ಲಿ ರಾಗಿ ಕೂಡ ವಿತರಣೆ ಮಾಡುವಂತಹ ಕೆಲಸ ನಡೀತಾ ಇದೆ, ಅದು ಕೂಡ ರೆಡಿ ಆಗಬೇಕು. ಅದೇ ರೀತಿಯಾಗಿ ಬೇಳೆಕಾಳುಗಳು, ಹೀಗೆ ಎಲ್ಲವೂ ಕೂಡ ರೆಡಿ ಆಗಬೇಕು. ಅದೆಲ್ಲವೂ ಕೂಡ ಸೇರಿಸಿ ಒಂದೇ ಪ್ಯಾಕೆಟ್ನಲ್ಲಿ ಪೂರ್ತಿಯಾಗಿ ದೊಡ್ಡ ಪ್ಯಾಕೆಟ್ ಆಗಿ ರೆಡಿ ಆಗುತ್ತೆ. ಅದಕ್ಕೆ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಿದ್ದಾರೆ. ಹೀಗಾಗಿ ಒಂದು ಪ್ಯಾಕೆಟನ್ನು ನಿಮಗೆ ಒಬ್ಬರಿಗೆ ರೆಡಿ ಮಾಡಿದ್ರು. ಇನ್ನು ಒಂದೇ ಕುಟುಂಬದಲ್ಲಿ ಎಷ್ಟು ಜನ ಇರ್ತೀರಿ, ಎಲ್ಲರಿಗೂ ಕೂಡ ಕೊಡಬೇಕಲ್ಲ. ಅಕ್ಕಿ ಆದರೆ ಅಳೆದು ಕೊಟ್ಟು ಬಿಡ್ತಾರೆ, ಆದರೆ ಪ್ಯಾಕೆಟ್ಗಳು ರೆಡಿ ಆಗಬೇಕಂದ್ರೆ ಸಾಕಷ್ಟು ದಿನಗಳು ತೆಗೆದುಕೊಳ್ಳುತ್ತೆ. ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಮೂಲೆಗಳಲ್ಲಿ ಕೂಡ ಇದು ಮುಟ್ಟಬೇಕು. ಬರೀ ಜಿಲ್ಲೆಗಳಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ನ್ಯಾಯ ಬೆಲೆಗಳ ಅಂಗಡಿಗಳಲ್ಲಿ ಈ ಕಿಟ್ಗಳ ವಿತರಣೆ ಆಗಬೇಕು, ಸರಬರಾಜು ಆಗಬೇಕು, ಅಲ್ಲಿಂದ ನಿಮಗೆ ಸಿಗತ್ತೆ. ಹೀಗಾಗಿ ಇದಕ್ಕೋಸ್ಕರ ಟೈಮ್ ತಗೊಳುತ್ತೆ. ಹೀಗಾಗಿ ನಿಮಗೆ ನವೆಂಬರ್ ತಿಂಗಳಲ್ಲಿ ವಿತರಣೆ ಮಾಡಲಿಕ್ಕೆ ಆಗಲಿಲ್ಲ. ಅದರ ಬದಲಾಗಿ ದುಡ್ಡನ್ನು ಕೊಡುವಂತಹ ವಿಚಾರ ಕೂಡ ಸರ್ಕಾರ ಹಾಕೊಂಡಿತ್ತು ಮತ್ತೆ ದುಡ್ಡನ್ನು ಕೊಡಲಿಕ್ಕೆ. ಯಾಕಂದರೆ ಅಕ್ಕಿ ಕೇಂದ್ರ ಸರ್ಕಾರದಲ್ಲಿ ಶಾರ್ಟೇಜ್ ಬೀಳ್ತಾ ಇದೆ. ಹೀಗಾಗಿ ಒಂದು ದುಡ್ಡನ್ನು ಕೊಡಬೇಕು, ಅದನ್ನು ಬಿಟ್ಟರೆ ಈ ಕಿಟ್ಗಳ ವಿತರಣೆ ಮಾಡಬೇಕು. 2 ಆಪ್ಷನ್ ಇದ್ವು. ದುಡ್ಡನ್ನು ಆಲ್ರೆಡಿ ಮೊದಲು ಕೊಡ್ತಾ ಇದ್ರು, ಆದರೆ ಆ ದುಡ್ಡನ್ನು ಸರಿಯಾಗಿ ಕೊಡ್ತಾ ಇರಲಿಲ್ಲ. ಇನ್ನು ಸರ್ಕಾರ ಏನಾದರೂ ದುಡ್ಡನ್ನು ಕೊಡಲಿಕ್ಕೆ ಹೋದರೆ ನೀವು ಕೂಡ ಒಪ್ಕೊಂಡ್ಬಿಟ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಆಗಿಬಿಡುತ್ತೆ. ಯಾಕಂದರೆ ಈಗ ಗೃಹಲಕ್ಷ್ಮಿನೇ ಡಿಲೇ ಮಾಡ್ತಾ ಇದ್ದಾರೆ, ಅಂಥದ್ರಲ್ಲಿ ಅನ್ನಭಾಗ್ಯದಲ್ಲಿ ದುಡ್ಡು ಕೊಡ್ತಾ ಹೋದರೆ ಅದನ್ನು ಕೂಡ ಡಿಲೇ ಮಾಡ್ತಾರೆ. ಇನ್ನು ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ವಿತರಣೆ ಮಾಡ್ತಾ ಹೋದರೆ ಡೈರೆಕ್ಟಾಗಿ ಅಕ್ಕಿ ತೆಗೆದುಕೊಂಡು ಬಂದುಬಿಡ್ತೀವಿ, ನಮ್ಮದು ಕ್ಲಿಯರ್ ಆಗಿಬಿಡುತ್ತೆ ವ್ಯವಹಾರ. ಅದೇ ರೀತಿಯಾಗಿ ಕಿಟ್ಗಳನ್ನು ಕೊಟ್ಟರೆ ಕ್ಲಿಯರ್ ಆಗಿಬಿಡುತ್ತೆ. ಆದರೆ ದುಡ್ಡು ಕೊಡೋದಾದರೂ 1 ತಿಂಗಳದ್ದು ಕೊಡೋದು, 1 ತಿಂಗಳದ್ದು ಬಿಡೋದು, ಈ ರೀತಿ ಮಾಡ್ತಾರೆ. ಹಾಗಾಗಿ ಕಿಟ್ಟನ್ನೇ ಕೊಡಿ ಅಂತ ಜನರು ಕೇಳಿದರು. ಹೀಗಾಗಿ ಕಿಟ್ಟ ವಿತರಣೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದ್ದು ಇದೇ ಜನವರಿ ತಿಂಗಳವರೆಗೂ ಕೂಡ ಈ ಕಿಟ್ಗಳು ರೆಡಿ ಆಗ್ತವೆ. ಇದು ತಿಂಗಳು ಕೂಡ ನಿಮಗೆ ಡಿಸೆಂಬರ್ನಲ್ಲಿ ನಿಮಗೆ ಅಕ್ಕಿನೇ ಸಿಗುವಂಥದ್ದು. ಇನ್ನು ಜನವರಿ ಹಿಡ್ಕೊಂಡು ಈ ಕಿಟ್ಗಳ ವಿತರಣೆ ಆಗುತ್ತೆ ಹೊಸ ವರ್ಷದಂದು ಅಂತ ಇಲ್ಲಿ ಸರ್ಕಾರ ಅಫಿಷಿಯಲ್ ಆಗಿ ಅಧಿಕೃತ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ನಾವು ಕೂಡ ಕಾಯ್ದು ನೋಡಬೇಕು. ಸದ್ಯಕ್ಕೆ ಸರ್ಕಾರ ಇನ್ಫಾರ್ಮೇಷನ್ ಏನೋ ಕೊಡುತ್ತೆ, ಆದರೆ ಸರಿಯಾದ ಟೈಮ್ಗೆ ಕೊಡಬೇಕಲ್ವಾ, ಅದನ್ನು ಕೊಡುವಂಥದ್ದು ಕೊಟ್ಟರೆ ನಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಈಗ ದುಡ್ಡನ್ನು ಕೊಡ್ತೇವೆ ಗೃಹಲಕ್ಷ್ಮಿಯಲ್ಲಿ ಅಂತ ಹೇಳ್ತಾರೆ, ಆದರೆ ಅದು ಆ ತಿಂಗಳು ಬಿಟ್ಟು ಮತ್ತು ಮುಂದಿನ ತಿಂಗಳು ಕೊಡ್ತಾರೆ. ಹೀಗೆ ಅವರು ಹೇಳಿರ್ತಾರೆ ಮಾಹಿತಿಯನ್ನು, ಅದನ್ನು ನಾವು ನಿಮಗೆ ತಲುಪಿಸುವಂಥ ಕೆಲಸ ಮಾತ್ರ ಮಾಡ್ತಾ ಇರ್ತೀವಿ. ಅದೇ ರೀತಿ ಇಲ್ಲಿ ಕೂಡ ಹೇಳಿದ್ದೀವಿ, ಅನ್ನಭಾಗ್ಯದಲ್ಲಿ ನಿಮಗೆ ಒಟ್ಟಾರೆಯಾಗಿ 5 ವಸ್ತುಗಳು ಸಿಗುತ್ತೆ. ಇನ್ನು ಗೃಹಲಕ್ಷ್ಮಿ ಸಂಘಗಳು ಕೂಡ ಪ್ರಾರಂಭವಾಗಲಿದೆ. ಸೊ ಇದಕ್ಕೆ ನೀವು ರೆಡಿ ಇರಬೇಕಷ್ಟೇ. ಈ ಒಂದು ಇನ್ಫಾರ್ಮೇಷನ್ ತಿಳಿಸಿದ್ದೀನಿ. ಇದರ ಬದಲಾಗಿ ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.